ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಎಲ್ಲರಿಗೂ. ಶ್ರೀಮದ್ ಭಾಗವತದ 10ನೇ ಸ್ಕಂದದ 1ನೇ ಅಧ್ಯಾಯದ 15ನೇ ಶ್ಲೋಕಕ್ಕೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಾವು ಹಿಂದಿನ ಶ್ಲೋಕಗಳಲ್ಲಿ ಯಾವ ರೀತಿ ಪರೀಕ್ಷಿತ್ ಮಹಾರಾಜ ಶುಕಮುನಿಯನ್ನು ಶ್ರೀಕೃಷ್ಣ ಸಂಬಂಧಿ ವಿಷಯವನ್ನು ಹೇಳು, ಶ್ರೀಕೃಷ್ಣನ ಲೀಲೆಗಳನ್ನು ಹೇಳುವಂತ ಕೇಳಿದ್ದಾನೆ ಅನ್ನುವಂಥದ್ದನ್ನು ನೋಡಿದ್ದೇವೆ. ಇವತ್ತು ಅದನ್ನು ಮುಂದುವರಿಸ್ತಾ ಯಾವ ರೀತಿ ಶುಕಮುನಿಯು ಶ್ರೀಕೃಷ್ಣನ ಲೀಲೆಗಳ ಶ್ರವಣವನ್ನು ಮಾಡಿಸ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 10ನೇ ಸ್ಕಂದದ 1ನೇ ಅಧ್ಯಾಯದ 15ನೇ ಶ್ಲೋಕ. ಶ್ರೀ ಶುಕ ಉವಾಚ ಸಮ್ಯಗ್ ವ್ಯವಸಿತ ಬುದ್ಧಿಸ್ತವ ರಾಜರ್ಷಿ ಸತ್ತಮ ವಾಸುದೇವ ಕಥಾಯಾಂ ತೇ ಯಜ್ಜಾತಾ ನೈಷ್ಠಿಕೀರತಿ. ಶ್ರೀ ಶುಕನು ಹೇಳಿದನು, ರಾಜರ್ಷಿ ಶ್ರೇಷ್ಠನಾದ ಪರೀಕ್ಷಿತ್ ಮಹಾರಾಜನೇ, ನಿನ್ನ ಬುದ್ಧಿಯು ಉತ್ತಮವಾದ ನಿರ್ಣಯವನ್ನು ತಳೆದಿದೆ. ಏಕೆಂದರೆ ನಿನಗೆ ಶ್ರೀಕೃಷ್ಣನ ದಿವ್ಯ ಚರಿತ್ರೆಗಳಲ್ಲಿ ಹಾರ್ದವಾದ ಪ್ರೇಮವು ಜನಿಸಿದೆಯಲ್ಲವೇ. ವಾಸುದೇವ ಕಥಾ ಪ್ರಶ್ನ ಪುರುಷಾಂ ಸ್ತ್ರೀನ್ ಪುನಾತಿ ವಕ್ತಾರಂ ಪ್ರಚ್ಛಕಂ ಶ್ರೋತೃಂ ತತ್ಪಾದ ಸಲಿಲಂ ಯಥಾ. ಶ್ರೀಕೃಷ್ಣ ಚರಿತ್ರೆಯನ್ನು ಕೇಳಬೇಕೆಂಬಂತಹ ಪ್ರಶ್ನೆ ಸ್ವರ್ಗ, ಮರ್ತ್ಯ, ಪಾತಾಳವೆಂಬ 3 ಲೋಕಗಳನ್ನು ಪವಿತ್ರವನ್ನಾಗಿ ಮಾಡಿದಂತಹ ಭಗವಂತನ ಪಾದೋದಕವಾದ ಗಂಗೆಯಂತೆ. ಹೇಳುವವನು, ಪ್ರಶ್ನೆ ಮಾಡುವವನು ಮತ್ತು ಆಲಿಸಿ ಕೇಳುವವನೆಂಬ 3 ವಿಧದ ಜನಗಳನ್ನು ಪವಿತ್ರಗೊಳಿಸುತ್ತದೆಯಲ್ಲವೇ. ಈ ರೀತಿಯಾಗಿ ಶುಕಮುನಿ ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕ 17ನೇ ಶ್ಲೋಕ. ಭೂಮಿರ್ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈಃ ಆಕ್ರಾಂತ ಭೂರಿಭಾರೇಣ ಬ್ರಹ್ಮಾಣಂ ಶರಣಂ ಯಯೌ. ಮದಮತ್ತರಾಗಿ ರಾಜರೂಪದಲ್ಲಿ ಮೆರೆಯುತ್ತಿದ್ದ ರಾಕ್ಷಸರ 100,000 ಸೇನೆಗಳಿಂದ ಹೊರಲಾರದ ಭಾರದಿಂದ ಪೀಡಿತಳಾದ ಭೂದೇವಿಯು ಚತುರ್ಮುಖ ಬ್ರಹ್ಮನನ್ನು ಶರಣು ಹೊಂದಿದಳು. ಮುಂದಿನ ಶ್ಲೋಕ 18ನೇ ಶ್ಲೋಕ. ಗೌರುಭೂತ್ವಾ ಶ್ರುಮುಖೀ ಖಿನ್ನಾ ಕ್ರಂದಂತಿ ಕರುಣಂ ವಿಭೋಃ ಉಪಸ್ಥಿತಾಂ ತಿಕೆ ತಸ್ಮೈ ವ್ಯಸನಂ ಸ್ವಮವೋಚತ. ಆಕೆಯು ಆಗ ಗೋರೂಪವನ್ನು ಧರಿಸಿ ಖಿನ್ನಳಾಗಿ ಕಂಬನಿಗೆರೆಯುತ್ತಾ ಬ್ರಹ್ಮನ ಸಾನ್ನಿಧ್ಯದಲ್ಲಿ ಹೋಗಿ ನಿಂತು ದೈನ್ಯದಿಂದ ಗೋಳಾಡುತ್ತಾ ಅವನಲ್ಲಿ ತನ್ನ ದುಃಖವನ್ನು ತೋಡಿಕೊಂಡಳು. ಬ್ರಹ್ಮ ತದುಪದಾಯಾರ್ಥ ಸಹ ದೇವೈಸ್ತಯಾ ಸಹ ಜಗಾಮ ಸತ್ರಿನಯನಃ ತೀರಂ ಕ್ಷೀರಪಯೋನಿಧೇಃ. ನಂತರ ಬ್ರಹ್ಮದೇವನು ಆ ವಿಷಯವನ್ನು ಮನಸ್ಸಿಗೆ ತೆಗೆದುಕೊಂಡು ಪರಶಿವನೊಂದಿಗೂ ದೇವತೆಗಳೊಂದಿಗೂ ಗೋರೂಪಧಾರಿಣಿಯಾದಂತಹ ಆ ಭೂದೇವಿಯೊಂದಿಗೂ ಕೂಡಿ ಕ್ಷೀರಸಾಗರದ ತೀರ ಪ್ರದೇಶಕ್ಕೆ ಹೋಗಿ ಸೇರಿದನು. ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾಕಪಿಂ ಪುರುಷಂ ಪುರುಷಸೂಕ್ತೇನ ಉಪತಸ್ಥೆ ಸಮಾಹಿತಃ. ಅಲ್ಲಿ ಹೋಗಿ ಪ್ರಶಾಂತ ಮನಸ್ಕನಾಗಿ ಧರ್ಮ ಸಂಸ್ಥಾಪಕನೂ ಜಗತ್ಸ್ವಾಮಿಯೂ ಆದ ಪರಮ ಪುರುಷನನ್ನು ಪುರುಷ ಸೂಕ್ತದ ಮೂಲಕ ಸ್ತುತಿಸಿದನು. ಗಿರಂ ಸಮಾಧೌ ಗಗನೆ ಸಮೀರಿತಾಂ ನಿಶಮ್ಯ ಮೇಧಾಸ್ತ್ರಿದಶಾನುವಾಚಃ ಗಾಂ ಪೌರುಷೀಂ ಮೇ ಶೃಣುತಾಮರಾಹ ಪುನಃ ವಿಧೀಯತಾಮಾಶು ತಥೈವ ಮಾಚಿರಂ. ಆಗ ಆಕಾಶದಲ್ಲಿ ಶರೀರವಾಣಿಯಾಗಿ ಮೊಳಗಿ ಬಂದ ವಾಕ್ಯವನ್ನು ಧ್ಯಾನ ಯೋಗದಿಂದ ಕೇಳಿಸಿಕೊಂಡ ಆ ಬ್ರಹ್ಮದೇವನು ದೇವತೆಗಳನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ. ದೇವತೆಗಳೇ, ಪರಮ ಪುರುಷ ನಡೆಯಿಂದ ಬಂದ ವಾಣಿಯನ್ನು ಮತ್ತೆ ಈಗ ನನ್ನ ಮೂಲಕ ಆಲಿಸಿ ಕೇಳಿರಿ. ಮತ್ತೆ ಅದನ್ನು ಹಾಗೆಯೇ ಬೇಗನೆ ಆಚರಿಸಿರಿ, ವಿಳಂಬ ಬೇಡ. ಈ ರೀತಿಯಾಗಿ ಬ್ರಹ್ಮದೇವ ಹೇಳ್ತಾನೆ. ಮುಂದೆ ಆತ ಏನು ಹೇಳ್ತಾನೆ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.